ಎಲ್ಲೋ ಉಳಿತಾ ಇತ್ತು. ಯಾಕೆ ಇದು ನಮ್ಮದು 60,000 ಓಟ್ ಇರುವಂತ ಮುಸ್ಲಿಂ ಕ್ಷೇತ್ರ ಇದು. ಯಾಕೆ ಇಲ್ಲಿ ಮುಸ್ಲಿಂ ಒಬ್ಬರು MLA ಆಗ್ತಾ ಇಲ್ಲ? ನಿಮಗ್ ಗೊತ್ತಾ? ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಅಣ್ಣ ಅನ್ನೋದು ಫಸ್ಟ್ ಬಿಡಿ. ಓ ಅಣ್ಣ ಆತ, ಏ ಅಣ್ಣ ಆತ, ಉನೇ ಅಣ್ಣ ಆತ, ಅವ್ರು ಬಿಟ್ಬಿಡಿ. ಫಸ್ಟ್ ನೀವು ಅಣ್ಣ ಆಗಿ. ಯಾರಾಗ್ಬೇಕು ಅಣ್ಣ? ನೀವು. ಮನೆಗೂ ಅಣ್ಣ ಇರ್ಬೇಕು. ಒಬ್ಬ ಅಣ್ಣ ಬಂದು 1000 ರೂಪಾಯಿ ಕೊಟ್ರೆ ಒಂದ್ ದಿವಸಕ್ಕೆ 25 ಪೈಸೆನೆ ಆಗೋದು. ಒಂದು ಓಟಿಗೆ ಒಂದು ದಿವಸಕ್ಕೆ 25 ಪೈಸೆ. 25 ಪೈಸೆಗೆ ಒಂದು ದಿವಸಕ್ಕೆ ನೀವು ಒಂದು ಓಟ್ ಮಾರ್ಕೊಂಡ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ. ಬ್ಯಾನಿಸ್ಟರ್ ಅಸದುದ್ದೀನ್ ಸಾಹೇಬ್ರು ಹೇಳಿಲ್ಲ 25 ಪೈಸೆಗೆ ನಿಮ್ಮದು ಒಂದು ದಿನದ್ದು ಮಾರ್ಕೊಳ್ಳಿ. ನೀವು ನಾಯಕರಾಗಿ. ನಮ್ಮ ಮೌಲ್ಯ 25ನೇ ವಾರ್ಡ್ ಇದು. 21ನೇ ವಾರ್ಡ್ ಅಲ್ಲಿ ಒಬ್ಬ ಕೌನ್ಸಿಲರ್ ನಮ್ಮ ಪಾರ್ಟಿಯಿಂದ AIMIM ಪಾರ್ಟಿಯಿಂದ ಒಬ್ಬ ಕೌನ್ಸಿಲರ್ ಕೊಡಿ ನೀವು. ಮತ್ತೆ ಇಲ್ಲಿ 60,000 ಜನ ಮುಸ್ಲಿಂ ಇದ್ದೀರಿ, ಒಂದು MLA ಕೊಡಿ. ಇದು ಮುಸ್ಲಿಂ ಮೀಸಲು ಕ್ಷೇತ್ರ ಆಗಿ ಅಲ್ಲ ಆಗ್ಬೇಕಾ ಬೇಡ? ಆಗುತ್ತೆ, ಖಂಡಿತ ಆಗುತ್ತೆ. ಅಸದುದ್ದೀನ್ ಬ್ಯಾನಿಸ್ಟರ್ ಆಗಿ ಲಂಡನ್ ನಿಂದ ಒಂದು ತಲ್ವಾರ್ ತರ್ಲಿಲ್ಲ. ಏನ್ ತಂದಿದ್ದು ಅವರು? ಪೆನ್ನು ಬುಕ್ಕು ತಂದಿದ್ದು ಅಲ್ಲ. ಆ ಪೆನ್ನು ಬುಕ್ಕು ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ಅದನ್ನ ಬಳಸ್ಕೊಂತಾನೆ ಇಲ್ಲ. ಬಳಸ್ಕೊಂತ ಇದ್ದೀರಾ? ಅದನ್ನ ಬಳಸಿ. ನಿಮ್ ಮಕ್ಕಳನ್ನ ಫಸ್ಟ್ ವಿದ್ಯಾವಂತರನ್ನ ಮಾಡಿ. ಆಮೇಲೆ ಒಬ್ಬ ಕೌನ್ಸಿಲರ್ ಆಗ್ತೀರಿ, ಒಬ್ಬ MLA ಆಗ್ತೀರಿ, ಒಬ್ಬ MP ಆಗ್ತೀರಿ, ಒಬ್ಬ ಮೆಂಬರ್ ಆಗ್ತೀರಿ. ನಾನು ಹಾಲಿ ಮೆಂಬರ್, ಹಾಲಿ ಉಪಾಧ್ಯಕ್ಷ, ಅರಳ್ಳಿ ಗ್ರಾಮ ಪಂಚಾಯತಿ, ನನ್ನೂರು ಕೋಡಿಕಣ್ಣೂರು. ನಾನು ಗೆದ್ದ ಮೇಲೆ ಅರ್ಧ ಜನ ಕುರಿ ಬಂತು. ಯಾಕೆ ಹೇಳಿ? ಇವನೇನೋ ಮಾಡಿದ್ನು. ಸಾಹೇಬ್ರು ಫೋಟೋ ಇಟ್ಕೊಂಡೆ 350 ಓಟ್ ತಗೊಂಡೆ. ನಾನೇ 350 ತಗೊಂಡಾಗ ನಿಮ್ ವಾರ್ಡಲ್ಲಿ ಎಷ್ಟು ಜನ ಇದ್ದೀರಿ? ನೀವ್ ಯಾಕ್ರಿ ತಗೋಬಾರ್ದು? ನೀವ್ ಯಾಕ್ರಿ ಗೆಲ್ಲಬಾರ್ದು? ಇನ್ನ ಮಾತಾಡೋದೈತೆ, ಟೈಮ್ ಇಲ್ಲ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ನನ್ನ ಮಾತು ಕೊನೆಗಳಿಸ್ತೀನಿ. ಎಲ್ರಿಗೂ ಜೈ ಭೀಮ್, ಜೈ ಭಾರತ್.